ನಮಗೆ SUV ಅಂದ ತಕ್ಷಣ ಜ್ಞಾಪಕಕ್ಕೆ ಬರೋದೇ ಮಹೀಂದ್ರ ಸ್ಕಾರ್ಪಿಯೋ, ಟಾಟಾ ಸಫಾರಿ ಮತ್ತು ಟೊಯೋಟಾ ಫಾರ್ಚುನರ್. ಆದರೆ ಕಾಂಪ್ಯಾಕ್ಟ್ SUV ಅಂದ ತಕ್ಷಣ ನಮ್ಮ ತಲೆಗೆ ಬರೋದೇ Creta, the perfect SUV. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹ್ಯುಂಡೈಗೆ ಕ್ರೆಟಾ ವರನೋ ಅಥವಾ ಶಾಪನೋ ಅಂತ ಡಿಸ್ಕಸ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. 2014ರಲ್ಲಿ ಹ್ಯುಂಡೈ ಬೀಜಿಂಗ್ ಮೋಟಾರ್ ಶೋ ಅಲ್ಲಿ ತಮ್ಮ iX25 ಅಂದರೆ ಕ್ರೆಟಾನ ಲಾಂಚ್ ಮಾಡ್ತಾರೆ. ಆದರೆ ಚೈನಾದಲ್ಲಿ ಹ್ಯುಂಡೈಗೆ ಹೇಳ್ಕೊಡೋ ಲೆವೆಲ್ಗೆ ಸಕ್ಸಸ್ ಸಿಗಲಿಲ್ಲ. ಇತ್ತ ಹ್ಯುಂಡೈ ಭಾರತದಲ್ಲಿ ಸಕ್ಸಸ್ ಸಿಗಬಹುದು ಎಂದು ಜುಲೈ 2015ರಲ್ಲಿ ತಮ್ಮ iX25ನ ಕ್ರೆಟಾ ಎಂಬ ಯೂನಿಕ್ ನೇಮಿಂದ ಲಾಂಚ್ ಮಾಡ್ತಾರೆ. ಆದರೆ ಹ್ಯುಂಡೈಗೆ ಇದು ಸುಲಭದ ದಾರಿ ಆಗಿರಲಿಲ್ಲ. ಯಾಕೆಂದರೆ ಇಂಡಿಯನ್ ಆಟೋಮೊಬೈಲ್ ಮಾರ್ಕೆಟಲ್ಲಿ ರೆನಾಲ್ಟ್ ಡಸ್ಟರ್ ತನ್ನ ಮೋನೋಶಾಕ್ ಚಾಸಿ SUVಯಿಂದ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಿರುತ್ತೆ ಮತ್ತು ಕ್ರೆಟಾಗೆ ಡೈರೆಕ್ಟ್ ಕಾಂಪಿಟೇಟರ್ ಆಗಿ ಡಸ್ಟರ್ ಎಮರ್ಜ್ ಆಗಿರುತ್ತೆ. ಆದರೆ ನಮ್ಮ ಜನಕ್ಕೆ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟರೆ ಕೈ ಬಿಡಲ್ಲ ಅಂತ ಹೇಳೋಕೆ ಉದಾಹರಣೆಯೇ ಹ್ಯುಂಡೈ ಕ್ರೆಟಾ. ಲಾಂಚ್ ಆದ ಮೊದಲನೇ ವರ್ಷದಲ್ಲಿ ಅಂದರೆ 2015ರಲ್ಲಿ ಸುಮಾರು 70,000ಕ್ಕಿಂತ ಹೆಚ್ಚು ಯೂನಿಟ್ಸ್ ಕಾರ್ಗಳನ್ನ ಹ್ಯುಂಡೈ ಸೇಲ್ ಮಾಡ್ತಾರೆ ಮತ್ತು 2017ರಷ್ಟರಲ್ಲಿ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ಸ್ ಕಾರ್ಗಳನ್ನ ಹ್ಯುಂಡೈ ಸೇಲ್ ಮಾಡ್ತಾರೆ. ಹಾಗೂ 2015ರಿಂದ ಇಲ್ಲಿಯವರೆಗೂ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಯೂನಿಟ್ಸ್ ಗಾಡಿಗಳು ಸೇಲ್ ಮಾಡಿದ್ದಾರೆ. ಇದರಿಂದ ರೆನಾಲ್ಟ್ ಡಸ್ಟರ್ ಸೇಲ್ಸ್ಗಿಂತ 8 ಪಟ್ಟು ಜಾಸ್ತಿ ಕ್ರೆಟಾ ಗಾಡಿಗಳು ಸೇಲ್ ಆಗಿದೆ. ಇದೆಲ್ಲ ಕಾರಣದಿಂದ ಹ್ಯುಂಡೈ ಕ್ರೆಟಾ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಕಾಂಪ್ಯಾಕ್ಟ್ SUV ಅಂತ ಹೇಳಬಹುದು. ಇದಕ್ಕೆ ಕಾರಣ ಕ್ರೆಟಾದಲ್ಲಿ ಇರುವ ಯೂನಿಕ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಡಿಸೈನ್ ಆ್ಯಂಡ್ ಫೀಚರ್ಸ್ ಅಲಾಂಗ್ ವಿತ್ ಬೆಸ್ಟ್ ಪ್ರೈಸ್. ಇದರಿಂದನೇ ಹ್ಯುಂಡೈಗೆ ಕ್ರೆಟಾ ವರವಾಗಿರೋದು. ಆದರೆ ಹ್ಯುಂಡೈಗೆ ಕ್ರೆಟಾ ಹೇಗೆ ಶಾಪವಾಗುತ್ತೆ? ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕ್ರೆಟಾ ಬಗ್ಗೆ ಇರುವ ಮೀಮ್ಸ್ಗಳನ್ನು ನೋಡಿರಬಹುದು. ಅದರಲ್ಲಿ ರ್ಯಾಶ್ ಡ್ರೈವಿಂಗ್, ಯೂಸಿಂಗ್ ಆಫ್ I-beam ಲೈಟ್ ಇದರ ಬಗ್ಗೆ ಚರ್ಚೆ ನಡೆಯುತ್ತಾ ಇರುತ್ತದೆ. ಪ್ರತಿಯೊಂದು ಕಾರ್ ಡ್ರೈವರ್ನ ಪರ್ಸನಾಲಿಟಿನ ರಿಫ್ಲೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವ್ಯಾಗನ್ನ ಡ್ರೈವ್ ಮಾಡೋರು ಸಿಂಪಲ್ ಆ್ಯಂಡ್ ಕಾಮನ್ ಆಗಿ ಇರ್ತಾರೆ. VW ಪೋಲೋನ ಡ್ರೈವ್ ಮಾಡೋರು ಸ್ಪೋರ್ಟಿಯಾಗಿ ಇರ್ತಾರೆ. ಟೊಯೋಟಾ ಫಾರ್ಚುನರ್ ಡ್ರೈವ್ ಮಾಡೋರು ಪೊಲಿಟಿಕ್ಸ್ ಅಥವಾ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನ ರಿಫ್ಲೆಕ್ಟ್ ಮಾಡುತ್ತೆ. ಸ್ಕಾರ್ಪಿಯೋ ಗ್ಯಾಂಗ್ಸ್ಟರ್ ಅಥವಾ ಮಾಫಿಯಾ ಫೀಲ್ಡ್ನ ಡ್ರೈವ್ ಮಾಡೋರ್ಗೂ ಮತ್ತು ಹೊರಗಿಂದ ನೋಡೋರ್ಗೂ ಕೊಡುತ್ತೆ. ಕ್ರೆಟಾ ಒಂದು ಅಫೋರ್ಡಬಲ್ ಕಾಂಪ್ಯಾಕ್ಟ್ SUV ಆಗಿದ್ದರಿಂದ ಕೆಲವೊಂದು ಕಾರ್ಗಳು ರಾಂಗ್ ಡ್ರೈವರ್ಸ್ನ ಕೈಗೆ ಸೇರುತ್ತದೆ. ಇದರಿಂದ ಕ್ರೆಟಾನ ಓಡಿಸೋರ್ನ ಜನ ಚಪ್ರಿ ಅಂತ ಕರೀತಾರೆ. ಇದರಿಂದ ಕ್ರೆಟಾನ ಓಡಿಸೋ ರೆಸ್ಪಾನ್ಸಿಬಲ್ ಮತ್ತು ಮೆಚೂರ್ ಡ್ರೈವರ್ಸ್ಗೂ ಕೂಡ ಅವಮಾನ ಆಗ್ತಾ ಇದೆ. ಬರೀ ಕ್ರೆಟಾ ಮಾತ್ರ ಅಲ್ಲ, KTM ಮತ್ತು ತಾರ್ಗೂ ಕೂಡ ಚಪ್ರಿ ಎಂಬ ಶಾಪ ತಟ್ಟಿದೆ. ಆದರೆ ರಿಯಾಲಿಟಿ ಏನಂದರೆ ತಪ್ಪು ಗಾಡಿದಲ್ಲ, ಗಾಡಿನ ಓಡಿಸೋರ್ದು. ಡ್ರೈವ್ ಮಾಡೋರು ರೆಸ್ಪಾನ್ಸಿಬಲ್ ಆ್ಯಂಡ್ ಮೆಚೂರ್ ಪರ್ಸನ್ ಆಗಿದ್ದರೆ ಈ ರೀತಿಯ ಪ್ರಾಬ್ಲಮ್ ಇರುವುದಿಲ್ಲ. ಇದರಿಂದ ಹ್ಯುಂಡೈಗೆ ಸದ್ಯಕ್ಕೆ ಕ್ರೆಟಾ ಸೇಲ್ಸಲ್ಲಿ ಯಾವ ರೀತಿಯ ಹೊಡೆತ ಬಿದ್ದಿಲ್ಲ. ಆದರೆ ಮುಂದೆ ವಿಧಿಯಾಟ ಕಂಡೋರ್ಯಾರೋ ಮಾನವ. ಇದರಿಂದ ಹ್ಯುಂಡೈಗೆ ಕ್ರೆಟಾ ವರನೂ ಹೌದು, ಶಾಪನೂ ಹೌದು.